2018 ಇದನ್ನ ಸ್ವೀಕಾರ ಮಾಡಿ ಅಂತಾನೆ ಒಂದು ಆಗ್ರಹ. ಅದಾದ್ಮೇಲೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದು. ಅದೇ ರೀತಿ ಈ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಯಾರಿದ್ರು ಅವರನ್ನೂ ಕೂಡ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅದೇ ರೀತಿ ಮೊನ್ನೆ ಅಕ್ಟೋಬರ್ ನವೆಂಬರ್ನಲ್ಲೂ ಕೂಡ ಒಂದು ಧರಣಿನ ನಾವು ಶಿವಮೊಗ್ಗ ಜಿಲ್ಲೆಯೊಳಗೆ ಶಿವಮೊಗ್ಗ ಒಕ್ಕೂಟ ಮತ್ತೆ ಜಾಗೃತಿ ವೇದಿಕೆ ಏನಿದೆ ಎಲ್ಲರೂ ಒಟ್ಟಿಗೆ ಸೇರಿ ಅದು ಮಾಡಿದ್ವಿ. ಅದರ ಪರಿಣಾಮವಾಗಿ ಇವತ್ತಿನ ದಿನ ಸರ್ಕಾರ ಸ್ವೀಕಾರ ಮಾಡಿದೆ. ಆದ್ರೆ ಬರೀ ಸ್ವೀಕಾರ ಮಾಡಿದರೆ ಸಾಕಾಗೋದಿಲ್ಲ, ಅದರ ಮುಂದಿನ ಕ್ರಮಗಳನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ. ಈಗಾಗಲೇ ಸ್ವೀಕಾರ ಮಾಡೋದಕ್ಕೆ ನಾವು 18ರಿಂದ 24 ಅಂದ್ರೆ 6 ವರ್ಷ ಆಗಿದೆ. ಸ್ವೀಕಾರ ಮಾಡಿ ಆದ್ಮೇಲೆ ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳಕ್ಕೆ ಈಗಾಗಲೇ 4 ತಿಂಗಳು ನಾವು ಕಳೆದಿದ್ದೇವೆ. ಇನ್ನು ಹೆಚ್ಚು ಸಮಯ ವ್ಯಯ ಮಾಡದೇನೆ ರಾಜ್ಯ ಸರ್ಕಾರ ಆದಷ್ಟು ಶೀಘ್ರವಾಗಿ ಈ ವರದಿನ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಅಂತಕ್ಕಂಥ, ನಾನು ಈಗಾಗಲೇ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ನಾವು ಹೇಳ್ತಾ ಇಲ್ಲ. ಮೊದಲು ಅದನ್ನ ಸಾರ್ವಜನಿಕ ಚರ್ಚೆಗೆ ಬಿಡಿ. ಅದರೊಳಗೆ ಏನಿದೆ ಗೊತ್ತಾಗ್ಲಿ, ಸಾರ್ವಜನಿಕರಿಗೆ ಗೊತ್ತಾಗ್ಲಿ, ಯಾವ್ಯಾವ ಶಿಫಾರಸುಗಳು ಅದರಲ್ಲಿ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ಬೇಕು. ಆ ಕಾರಣಕ್ಕೋಸ್ಕರ ಒಕ್ಕೂಟ ಆಗ್ರಹ ಮಾಡ್ತಕ್ಕಂಥದ್ದು ಆದಷ್ಟು ಶೀಘ್ರವಾಗಿ ಈ ವರದಿ ಏನಿದೆ ಇದನ್ನ ಸರ್ಕಾರನೂ ಕೂಡ ಅಧಿಕೃತವಾಗಿ ಅಧ್ಯಯನವನ್ನ ಮಾಡಿಸಬೇಕು. ಅದೇ ರೀತಿ ಸಾರ್ವಜನಿಕ ಚರ್ಚೆಗೂ ಕೂಡ ಇದು ಬಿಡಬೇಕು ಅನ್ನುವಂತ ಆಗ್ರಹವನ್ನು ನಾವು ಮಾಡ್ತೇವೆ. ಈ ಹಿನ್ನೆಲೆಯೊಳಗೆ ನಾವು ಈಗಾಗಲೇ ಮುಖ್ಯಮಂತ್ರಿಗಳ ಕಚೇರಿಗೆ ಮನವಿಯನ್ನ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂತ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡಿದ್ದೇವೆ. ಈ ಒಂದು ವಿಷಯವನ್ನ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನ ಆಗ್ರಹ ಪಡಿಸೋದಕ್ಕೆ ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸನೂ ಕೂಡ ಸದ್ಯದಲ್ಲೇ ಶಿವಮೊಗ್ಗ ಜಿಲ್ಲಾ ಒಕ್ಕೂಟ ಮಾಡುತ್ತೆ ಅನ್ನುವಂತ ಸಂಗತಿನ ತಮ್ಮ ಮುಖಾಂತರ ಹೇಳ್ತಾ ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಆದಷ್ಟು ಶೀಘ್ರವಾಗಿ ಈ ವರದಿನ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಅನ್ನುವಂತ ಆಗ್ರಹ ಮನವಿ ಎಲ್ಲ ಕೂಡ ಪಬ್ಲಿಕ್ ಆಗಿ ವರದಿಯ ಬಗ್ಗೆ ಮಾಹಿತಿ ಮುಖ್ಯವಾಗಿಲ್ಲ, ಪಬ್ಲಿಕ್ ಆಗಿ ಬೇರೆ ಬೇರೆ ರೀತಿ ಚರ್ಚೆ ಆಯ್ತು. ಅವಾಗ ಅಂತ ಒತ್ತಡನ ಯಾರು ಪ್ರೆಸರ್ ಮಾಡಲಿಲ್ಲ, ಇದನ್ನ ಬಹಿರಂಗ ಪಬ್ಲಿಕ್ ಬಿಡಿ ಅಂತ. ನೋಡಿ, ವರದಿ ಸಲ್ಲಿಕೆ ಆಗಿರೋದೇ ವರದಿ ಇತ್ತು. ಎಲ್ಲಿತ್ತು ವರದಿ? ಶಾಶ್ವತ ಹಿಂದುಳಿದ ಆಯೋಗದ ಕಡೆ ವರದಿ ಇತ್ತು. ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗ್ಲೇ ಇಲ್ಲ. ಸಲ್ಲಿಕೆ ಆಗೋದಕ್ಕೆ ನಾವು ಆಗ್ರಹ ಪಡಿಸ್ತಾ ಇದ್ವಿ. ಈಗ ಸಲ್ಲಿಕೆ ಆಗಿದೆ. ಈಗ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದೇನು, ಸಾರ್ವಜನಿಕ ದುಡ್ಡನ್ನ ಖರ್ಚು ಮಾಡಿ ನೀವು ಮಾಡಿದ್ರ ಆ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಚರ್ಚೆಗೆ ಬರಬೇಕು. 2 ಅಭಿಪ್ರಾಯಗಳಿದ್ದಾವೆ. ಈ ವರದಿ ಬಗ್ಗೆ ಅನೇಕ ರೀತಿಯಾದಂತ ಅಭಿಪ್ರಾಯಗಳು ಈಗಾಗಲೇ ವ್ಯಕ್ತವಾಗಿದ್ದಾವೆ. ಅದ್ಯಾವುದೂ ಕೂಡ ಅಧಿಕೃತ ವರದಿಯ ಆಧಾರದ ಮೇಲೆ ಆದಂತ ಅಭಿಪ್ರಾಯವೇ ಅಲ್ಲ. ಈಗ ಆಗ್ಬೇಕಾಗಿರ್ತಕ್ಕಂಥದ್ದು ವರದಿಯಲ್ಲಿ ಏನಿದೆ ಅನ್ನುವಂತಹದ್ದನ್ನ ಅಧಿಕೃತವಾಗಿ ಸರ್ಕಾರ ಹೊರಗ್ಬಿಟ್ರೆ ಆಗ ನಿಜವಾದಂತಹ ಅಭಿಪ್ರಾಯಗಳೇನು, ಅದರೊಳಗಿರುವಂತಹ ಶಿಫಾರಸ್ಸೇನು ಅನ್ನುವಂಥದ್ದು ಗೊತ್ತಾಗ್ತದೆ. ಇದನ್ನ ಸರ್ಕಾರ ಪರಿಗಣಿಸಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದ್ರೆ ಇನ್ನು ಹೆಚ್ಚು ವ್ಯಯ ಮಾಡ್ತಕ್ಕಂಥ ಸಮಯವನ್ನ ಕಳಿತಕ್ಕಂಥ ಅವಶ್ಯಕತೆ ಇಲ್ಲ. ಇದನ್ನು ಮಾಡಬೇಕು. ಒಂದೊಮ್ಮೆ ಸರ್ಕಾರ ಏನಾದ್ರೂ ಇದ್ರೊಳಗೆ ಹಿನ್ನಡೆ ಆದ್ರೆ ಮುಂದಿನ ಹೋರಾಟವನ್ನು ಕೂಡ ಒಕ್ಕೂಟ ಮಾಡ್ಲಿಕ್ಕೆ ತಯಾರಾಗಿದೆ ಅನ್ನುವಂತ ಅಂಶನ ನೀವು